ಎಲ್ಲರಿಗೂ ನಮ್ಮ ಚಾನಲ್ಗೆ ಮರಳಿ ಸ್ವಾಗತ. ನಾವು ಇತ್ತೀಚೆಗೆ 6 ದಿನಗಳ ಥೈಲ್ಯಾಂಡ್ ಪ್ರಯಾಣದಿಂದ ಬಂದಿದ್ದೇವೆ ಮತ್ತು ನಾವು ಭೇಟಿಯಾದ ಅದ್ಭುತ ಸ್ಥಳಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಫುಕೆಟ್ನ ಸುಂದರ ಬೀಚ್ಗಳಿಂದ ಆರಂಭಿಸಿ ಬ್ಯಾಂಕಾಕ್ನ ವಾಕಿಂಗ್ ಸ್ಟ್ರೀಟ್ನವರೆಗೂ ನಮ್ಮ ಸಾಹಸವನ್ನು ಮತ್ತೆ ನೆನಪಿಸುವಂತೆ ನಿಮ್ಮೊಂದಿಗೆ ಸೇರಿ ಪ್ರಾರಂಭಿಸೋಣ ಬನ್ನಿ. ನಮ್ಮ ಪ್ರಯಾಣವು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪ್ರಾರಂಭವಾಯಿತು. ನಾವು ಬ್ಯಾಂಕಾಕ್ಗೆ ವಿಮಾನ ಹತ್ತಿದೆವು ಮತ್ತು ಅಲ್ಲಿಂದ ಫುಕೆಟ್ಗೆ ಕನೆಕ್ಟಿಂಗ್ ವಿಮಾನವನ್ನು ತೆಗೆದುಕೊಂಡೆವು. ನಾವು ನಮ್ಮ ಹೋಟೆಲ್ ಫಿಷರ್ಮ್ಯಾನ್ಸ್ ಹಾರ್ಬರ್ ಅರ್ಬನ್ ರೆಸಾರ್ಟ್ನಲ್ಲಿ ಚೆಕ್ ಇನ್ ಆದೆವು ಮತ್ತು ಇಲ್ಲಿ ಸ್ವಿಮ್ಮಿಂಗ್ ಪೂಲ್, ಟೇಬಲ್ ಟೆನ್ನಿಸ್ ಮತ್ತು ಇತರ ಆಟಿಕೆಗಳಿವೆ ಮತ್ತು ಇದು 5 ಸ್ಟಾರ್ ರೆಸಾರ್ಟ್ ಆಗಿದೆ. ನಮ್ಮ ಭಾರತೀಯ ವೀಕ್ಷಕರಿಗೆ ಒಂದು ವಿಶೇಷ ಸೂಚನೆ. ಭಾರತೀಯರಿಗೆ ಥೈಲ್ಯಾಂಡ್ನಲ್ಲಿ ನವೆಂಬರ್ 11, 2024 ಫ್ರೀ ವೀಸಾ ದೊರೆಯಲಿದೆ. ಆದ್ದರಿಂದ ನಿಮ್ಮ ಪ್ರಯಾಣವನ್ನು ಪ್ಲಾನ್ ಮಾಡಲು ಇದು ಸರಿಯಾದ ಸಮಯ. ನಮ್ಮ ಮೊದಲ ತಾಣವು ವಾಟ್ ಚಲಾಂಗ್ ದೇವಸ್ಥಾನ. ಅದ್ಭುತ ಬೌದ್ಧ ದೇವಸ್ಥಾನವು ತನ್ನ ಸುಂದರ ವಾಸ್ತುಶಿಲ್ಪ ಮತ್ತು ಶಾಂತ ವಾತಾವರಣಕ್ಕೆ ಪ್ರಸಿದ್ಧವಾಗಿದೆ. ನಂತರ ನಾವು ದ ಬಿಗ್ ಬುದ್ಧವನ್ನು ಭೇಟಿ ಮಾಡಿದ್ದೆವು. ಇದು ಫುಕೆಟ್ನಲ್ಲಿರುವ 45 ಮೀಟರ್ ಎತ್ತರದ ಐಕಾನಿಕ್ ಲ್ಯಾಂಡ್ಮಾರ್ಕ್ ಆಗಿದ್ದು ಐಲ್ಯಾಂಡ್ನ ಅದ್ಭುತ ದೃಶ್ಯಗಳನ್ನು ನೀಡುತ್ತದೆ. ನಮ್ಮ ದಿನವನ್ನು ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ನಲ್ಲಿ ಮುಗಿಸಿದೆವು. ಇದು ಫುಕೆಟ್ನ ಅತ್ಯಂತ ಪ್ರಸಿದ್ಧ ನೈಟ್ ಲೈಫ್ ಸ್ಥಳವಾಗಿದೆ. ಬಾರ್ಗಳು, ಕ್ಲಬ್ಗಳು ಮತ್ತು ಸ್ಟ್ರೀಟ್ ಪ್ರದರ್ಶನಗಳಿಂದ ತುಂಬಿರುತ್ತದೆ. ನಮ್ಮ 2ನೇ ದಿನವು ಸಂಪೂರ್ಣ ಫಿಫಿ ಐಲ್ಯಾಂಡನ್ನು ಅನ್ವೇಷಿಸುವುದರಲ್ಲಿ ಕಳೆಯಿತು. ನಾವು ಈ ಸ್ವರ್ಗದಂತೆ ಇರುವ ಸುಂದರವಾದ ಜಾಗಕ್ಕೆ ಸ್ಪೀಡ್ ಬೋಟನ್ನು ತೆಗೆದುಕೊಂಡು ಹೋದೆವು. ನಮ್ಮ ಮೊದಲ ತಾಣವು ಕೋ ಫಿಫಿ ಐಲ್ಯಾಂಡ್. ಅದರ ಕ್ರಿಸ್ಟಲ್ ಕ್ಲಿಯರ್ ನೀರು ಮತ್ತು ಸ್ಟನ್ನಿಂಗ್ ಬೀಚಸ್ಗಾಗಿ ಹೆಸರುವಾಸಿಯಾಗಿದೆ. ನಂತರ ಮಾಯಾ ಬೇ ದಿ ಬೀಚ್ ಚಲನಚಿತ್ರದಿಂದ ಪ್ರಸಿದ್ಧವಾಗಿದೆ. ತನ್ನ ಬಿಳಿ ಮರಳು ಮತ್ತು ಟರ್ಕಾಯ್ಸ್ ನೀರಿನಿಂದ ಅದು ಸಂಪೂರ್ಣ ಅದ್ಭುತವಾಗಿದೆ. ಫಿಫಿ ಡಾನ್ ಐಲ್ಯಾಂಡ್. ಇದು ಫಿಫಿ ಐಲ್ಯಾಂಡ್ನಲ್ಲಿ ಅತ್ಯಂತ ದೊಡ್ಡವಾದ ದ್ವೀಪ. ಇಲ್ಲಿ ನಾವು ದ್ವೀಪದ ಜಲರಾಶಿಗಳನ್ನು ನೋಡಲು ಇಲ್ಲಿ ಅವಕಾಶ ಸಿಕ್ಕಿತ್ತು. ನಾವು ನಂತರ ವೈಕಿಂಗ್ ಕೇವ್ಗೆ ಭೇಟಿ ನೀಡಿದೆವು. ಇದು ತನ್ನ ಪುರಾತನ ಕೇವ್ ಚಿತ್ರಗಳಿಗೆ ಹೆಸರುವಾಸಿಯಾಗಿದೆ. ನಾವು ದಿನವನ್ನು ಸ್ನಾರ್ಕ್ಲಿಂಗ್ ಮತ್ತು ಸ್ವಿಮ್ಮಿಂಗ್ ಮಾಡುವುದರಿಂದ ಕಳೆದೆವು. ಪ್ರಕಾಶಮಾನವಾದ ಸಮುದ್ರ ಜೀವಿಗಳನ್ನು ಹತ್ತಿರದಿಂದ ನೋಡಲು ಅವಕಾಶ ಸಿಕ್ಕಿತು. 3ನೇ ದಿನ ನಾವು ಫುಕೆಟ್ನಿಂದ ಬ್ಯಾಂಕಾಕ್ಗೆ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದೆವು ಮತ್ತು ನಂತರ ಪಟಾಯಕ್ಕೆ ಕಾರಿನಲ್ಲಿ ಚಲನೆ ಮಾಡಿದ್ದೆವು. ನಾವು ಗೋಲ್ಡನ್ ಬೀಚ್ ಹೋಟೆಲ್ನಲ್ಲಿ ಚೆಕ್ ಇನ್ ಮಾಡಿದೆವು. ಇದು ಸ್ವಿಮ್ಮಿಂಗ್ ಹೊಂದಿರುವ ಆರಾಮದಾಯಕ 3 ಸ್ಟಾರ್ ಹೋಟೆಲ್. ಪಟಾಯದಲ್ಲಿ ನಮ್ಮ ಮೊದಲನೇ ತಾಣವು ಶ್ರೀರಾಜ ಟೈಗರ್ ಝೂ. ಅಲ್ಲಿ ನಾವು ಟೈಗರ್ಗಳಿಗೆ ಆಹಾರ ನೀಡುವುದು ಮತ್ತು ಟೈಗರ್ಗಳು ಮತ್ತು ಮೊಸಳೆಗಳೊಂದಿಗೆ ಫೋಟೋ ತೆಗೆದುಕೊಳ್ಳುವ ಮೂಲಕ ಅಸಾಧಾರಣ ಅನುಭವವನ್ನು ಹೊಂದಿದೆವು. ಸಂಜೆ ನಾವು ಅಲ್ಕಜರ್ ಶೋ ನೋಡಿದೆವು. ಇದು ಅದ್ಭುತ ಕ್ಯಾಬ್ರೆ ಪ್ರದರ್ಶನವಾಗಿತ್ತು. ನಮ್ಮ ದಿನವನ್ನು ಪಟಾಯ ವಾಕಿಂಗ್ ಸ್ಟ್ರೀಟ್ನಲ್ಲಿ ಮುಗಿಸಿದೆವು. ಇದು ಅದರ ವೈಬ್ರೆಂಟ್ ನೈಟ್ ಲೈಫ್ ಮತ್ತು ಮನರಂಜನೆಗಾಗಿ ಪ್ರಸಿದ್ಧವಾಗಿದೆ. ನಾಲ್ಕನೇ ದಿನವು ಕೋರಲ್ ಐಲ್ಯಾಂಡ್ನಲ್ಲಿ ಸಾಹಸ ಮತ್ತು ಸಂತೋಷದಿಂದ ತುಂಬಿತ್ತು. ನಾವು ಸ್ಪೀಡ್ ಬೋಟ್, ಪ್ಯಾರಾಸೇಲಿಂಗ್ ಮತ್ತು ಸೀ ವಾಕ್ ಅಂತಹ ರೋಮಾಂಚನಕಾರಿ ಚಟುವಟಿಕೆಗಳನ್ನು ಆನಂದಿಸಿದೆವು. ನಂತರ ನಾವು ಸಾಂಕ್ರಾನ್ ಹಬ್ಬದಲ್ಲಿ ಭಾಗವಹಿಸಿದೆವು. ಸ್ಥಳೀಯರು ಮತ್ತು ಪ್ರವಾಸಿಗರೊಂದಿಗೆ ದೊಡ್ಡ ನೀರಿನ ಕಾಳಗದಲ್ಲಿ ಹಬ್ಬವನ್ನು ಆಚರಿಸಿದೆವು. ಸಾಂಕ್ರಾನ್
ದಿ ಥಾಯ್ ನ್ಯೂ ಇಯರ್ ಎಂದು ಕರೆಯಲ್ಪಡುತ್ತದೆ. ಥೈಲ್ಯಾಂಡ್ನಲ್ಲಿ ಅತಿ ಮುಖ್ಯವಾದ ಮತ್ತು ಆನಂದಕರವಾದ ಹಬ್ಬಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಏಪ್ರಿಲ್ 13ರಿಂದ 15ರವರೆಗೆ ಆಚರಿಸಲಾಗುತ್ತದೆ. ಇದು ಕುಟುಂಬದವರು ಸೇರಿ ದೇವಸ್ಥಾನದ ಭೇಟಿ ಮತ್ತು ವಿಶೇಷವಾಗಿ ಬೃಹತ್ ನೀರಿನ ಯುದ್ಧಗಳ ಸಮಯವಾಗಿದೆ. 5ನೇ ದಿನವೂ ನಾವು ಹಿಂತಿರುಗಿ ಬ್ಯಾಂಕಾಕ್ಗೆ ಪ್ರಯಾಣ ಮಾಡಿದೆವು ಮತ್ತು ಸೀಸನ್ ಸಿಯಾಮ್ ಹೋಟೆಲ್ನಲ್ಲಿ ಚೆಕ್ ಇನ್ ಆದೆವು. ಇದು ಆರಾಮದಾಯಕ 3 ಸ್ಟಾರ್ ಹೋಟೆಲ್. ನಮ್ಮ ಮೊದಲ ನಿಲ್ದಾಣ ಗೋಲ್ಡನ್ ಬುದ್ಧ ದೇವಸ್ಥಾನ. ಸಾಲಿಡ್ ಗೋಲ್ಡ್ ಪ್ರತಿಮೆಗೆ ಹೆಸರುವಾಸಿಯಾಗಿದೆ. ನಂತರ ನಾವು ವಾಟ್ ಪೂ, ಇದು ಅದರ ಬೃಹತ್ ಮಲಗಿದ ಬುದ್ಧನ ಪ್ರತಿಮೆಗಾಗಿ ಪ್ರಸಿದ್ಧವಾಗಿದೆ. ನಮ್ಮ ಅಂತಿಮ ದೇವಸ್ಥಾನದ ಭೇಟಿಯು ವಾಟ್ ಅರುಣ್. ಇದು ಅದರ ನದಿ ತೀರದ ಸ್ಥಳ ಮತ್ತು ವಿನ್ಯಾಸಕ್ಕಾಗಿ ಪ್ರಸಿದ್ಧವಾಗಿದೆ. ನಮ್ಮ ಕೊನೆಯ ದಿನದಲ್ಲಿ ನಾವು ಸೆಂಟ್ರಲ್ ಮಾಲ್ನಲ್ಲಿ ಕೆಲ ವಸ್ತುಗಳನ್ನು ಖರೀದಿಸಿ ಅದ್ಭುತ ಪ್ರಯಾಣದ ನಂತರ ನಾವು ಬ್ಯಾಂಕಾಕ್ ವಿಮಾನ ನಿಲ್ದಾಣಕ್ಕೆ ಹಿಂತಿರುಗಿದೆವು ಮತ್ತು ಬೆಂಗಳೂರಿಗೆ ನಮ್ಮ ವಿಮಾನವನ್ನು ಹತ್ತಿದೆವು. ಇದು ನಮ್ಮ 6 ದಿನಗಳ ಥೈಲ್ಯಾಂಡ್ ಪ್ರಯಾಣವಾಗಿತ್ತು. ಶಾಂತ ದೇವಸ್ಥಾನಗಳು ಮತ್ತು ಸುಂದರ ಕಡಲ ತೀರಗಳಿಂದ ಹಿಡಿದು ವೈಬ್ರೆಂಟ್ ನೈಟ್ ಲೈಫ್ ಮತ್ತು ರೋಮಾಂಚನಕಾರಿ ಚಟುವಟಿಕೆಗಳವರೆಗೂ ನಾವು ನಮ್ಮ ಜೀವನದ ಅತ್ಯುತ್ತಮ ಸಮಯವನ್ನು ಕಳೆದೆವು. ನೀವು ಈ ವಿಡಿಯೋವನ್ನು ಆನಂದಿಸಿದರೆ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಮ್ಮ ಮುಂದಿನ ಸಾಹಸದಲ್ಲಿ ಮತ್ತೆ ಭೇಟಿ ಮಾಡೋಣ. Please like, share and subscribe.